ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣಾಗೆ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ನೀಟ್ 2026 ಎಕ್ಸಾಮ್ ಯಾರೆಲ್ಲ ಬರೀಕ್ ಹೋಗ್ತೀರಾ ಆ ಸ್ಟೂಡೆಂಟ್ಸ್ಗೆ ಇರುತ್ತೆ. ಕ್ವಿಕ್ ಅಪ್ಡೇಟ್ ಏನಂತಂದರೆ, ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಿದ್ರು, ಸರ್ ನಾನು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಏನೋ ಫಿಲ್ ಮಾಡಬೇಕಂತ. ಅದನ್ನು ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿರ್ತೀನಿ. ನೀವು ಏನೆಲ್ಲ ಇಲ್ಲಿ ನಿಮ್ಮ ಮನೆಯಿಂದನೇ ಫಿಲ್ ಮಾಡ್ಕೊಂಡು ಹೋಗಬೇಕು, ಏನೆಲ್ಲ ನಿಮ್ಮ ಎಕ್ಸಾಮ್ ರೂಮಲ್ಲಿ ಇನ್ವಿಜಿಲೇಟರ್ ಅಂತ ಇರ್ತಾರಲ್ವಾ, ರೂಮ್ ಸೂಪರ್ವೈಸರ್, ಇನ್ವಿಜಿಲೇಟರ್ ಅವ್ರ ಮುಂದೆ ನೀವು ಏನು ಫಿಲ್ ಮಾಡ್ಬೇಕನ್ನೋದನ್ನ ಕ್ಲಿಯರಾಗಿ ಹೇಳಿರ್ತೀನಿ. ನೀವು ಅಲ್ಲಿ ಫಿಲ್ ಮಾಡೋದನ್ನ ಮನೇಲಿ ಫಿಲ್ ಮಾಡ್ಕೊಂಡ್ರೆ, ಮನೇಲಿ ಫಿಲ್ ಮಾಡೋದನ್ನ ಅಲ್ಲಿ ಫಿಲ್ ಮಾಡ್ತಾಯಿದ್ರೆ ನಿಮಗೇನಾಗುತ್ತೆ ಅಂತಂದರೆ ಅವ್ರು ಮತ್ತೆ ನಿಮಗೆ ಎಕ್ಸಾಮಲ್ಲಿ ನೀವೇ ಟೆನ್ಷನ್ ಆಗಿಬಿಡ್ತೀರ, ಕನ್ಫ್ಯೂಸ್ ಆಗಿಬಿಡ್ತೀರ ಫುಲ್ಲು. ಅವ್ರು ಹೇಳಿರ್ತಾರೆ, ಏನಕ್ಕೆ ಮನೇಲಿ ಫಿಲ್ ಮಾಡ್ಕೊಂಡು ಬಂದಿಲ್ಲ, ಇದನ್ನ ಏನಕ್ಕೆ ಮನೇಲಿ ಫಿಲ್ ಮಾಡ್ಕೊಂಡಿದ್ಯಾ, ಇಲ್ಲಿ ಫಿಲ್ ಮಾಡಬೇಕಿತ್ತು, ಇದು ನೀನೇ ಫಿಲ್ ಮಾಡಿದ್ಯಾ ಇಲ್ಲ ಬೇರೆ ಯಾರಾದರೂ ಫಿಲ್ ಮಾಡಿದ್ದಾರೆ, ಹಾಗೆ ಈಗ ಕೇಳ್ತಿದ್ರೆ ನೀವು ಟೆನ್ಷನ್ ಆಗಿರ್ತೀರ, ಮತ್ತು ಎಕ್ಸಾಮ್ ಬರೆಯೋದಕ್ಕೆ ಮರ್ತೋಗ್ಬಿಡ್ತೀರ ಕ್ವಶನ್ಸ್ ಆನ್ಸರ್ಸ್ ಎಲ್ಲನೂ. ಸೊ ಅದಕ್ಕೋಸ್ಕರ ಆ ಥರ ಕನ್ಫ್ಯೂಸ್ ಆಗಬಾರ್ದು ಅಂತಲೇ ನಾನು ಈ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತು ಎಕ್ಸಾಮ್ ಇನ್ಸ್ಟ್ರಕ್ಷನ್ಸ್ ಕೂಡ ಇರುತ್ತೆ, ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ನೀಟ್ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗಲಿ. ಓಕೆನಾ? ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಜಾಯ್ನ್ ಆಗಿ. ಮತ್ತು ನಿಮ್ದು ಏನೇ ಒಂದು ಸ್ಮಾಲ್ ಕ್ವಶನ್ಸ್ ಇದ್ದರೆ ಕಮೆಂಟ್ ಆಗಿ, ಏನೂ ಕ್ವಶನ್ಸ್ ಇಲ್ಲ ಅಂದರೂ ಅಡ್ಮಿಟ್ ಕಾರ್ಡ್ ಅಂತ ಕಮೆಂಟ್ ಹಾಕಿ. ಓಕೆನಾ? ಇವಾಗ ಎಲ್ಲರೂ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ 3 ಪೇಜಸ್ ಇರುತ್ತೆ. 3 ಪೇಜಸ್ಸಲ್ಲಿ ನೀವು ಮೇನ್ ಆಗಿ ಏನಂತಂದರೆ ಎಲ್ಲನೂ 3 ಪೇಜಸ್ಸು ಕಲರ್ ಪ್ರಿಂಟರ್ ತೊಗೊಂಡೋಗಿ 3 ಪೇಜಸ್ ಕೂಡ ನೀವು ಎಕ್ಸಾಮ್ ಸೆಂಟರ್ಗೆ ತೊಗೊಂಡೋಗ್ಬೇಕಾಗುತ್ತೆ. ಓಕೆನಾ? ಅದಾದಮೇಲೆ ಲಾಸ್ಟ್ ಪೇಜ್ ಅಂತ ಬಂದರೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅದೇನು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ನೀವೇನಿದ್ರು ಫಸ್ಟ್ ಪೇಜ್ ಮತ್ತು ಸೆಕೆಂಡ್ ಪೇಜಲ್ಲಿ ಫಿಲ್ ಮಾಡೋದಿರುತ್ತೆ ಡೀಟೇಲ್ಸ್. ಓಕೆನಾ? ಇವಾಗ ಬಂದುಬಿಟ್ಟು ಏನಂತಂತಂದರೆ, ಇಲ್ಲೆಲ್ಲ ನಿಮ್ಮ ಡೀಟೇಲ್ಸ್ ಇರುತ್ತೆ, ಅದನ್ನೆಲ್ಲ ಕರೆಕ್ಟಾಗಿದೆಯಾ ಇಲ್ವಾ, ನಿಮ್ಮ ಕ್ಯಾಟಗಿರಿ ಆಗಿರಲಿ, ನಿಮ್ಮ ಮತ್ತು PWD ಸ್ಟೂಡೆಂಟ್ಸು PWD ಇದೆಯಾ ಇಲ್ವಾ, ಬೇರೆ ಎಲ್ಲ ಏನೇನು ನಿಮ್ಮದು ಡೀಟೇಲ್ಸ್ ಇರುತ್ತೆ ಅದನ್ನೆಲ್ಲನೂ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರ್, ಫಾದರ್ ನೇಮ್, ಮದರ್ ನೇಮ್ ಇನಿಷಿಯಲ್ ಆಗಿರಲಿ, ಮತ್ತು ಏನೇನೋ ಸ್ಮಾಲ್ ಮಿಸ್ಟೇಕ್ಸ್ ಎಲ್ಲ ಇರುತ್ತೆ. ಮಿಸ್ಟೇಕ್ ಇದ್ದರೂ ಕೂಡ ಕಮೆಂಟ್ ಹಾಕಿರಿ, ನಾನು ಯಾವ ರೀತಿ ರಿಸಾಲ್ವ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಆಮೇಲೆ ಇಲ್ಲಿ ನಿಮ್ಮ ಫೋಟೋಗ್ರಾಫ್ ಇರುತ್ತೆ, ಅದು ರೀಸೆಂಟ್ ಒನ್ನೇ ಇರುತ್ತೆ. ಓಕೆನಾ? ಅದಾದಮೇಲೆ ಇಲ್ಲಿ ನಿಮ್ಮ ಟೆಸ್ಟ್ ಡೀಟೇಲ್ಸ್ ಅಂದರೆ ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ಇರುತ್ತೆ, ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಒಂದೊಂದೇ ಕಾಲೇಜ್ ನೇಮು ಒಂದೊಂದು ಸಿಟಿಯಲ್ಲಿ 2-3 ಇರುತ್ತೆ, ಅದನ್ನು ಕನ್ಫರ್ಮ್ ಆಗಿ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಹೋಗಿ. ಅದಾದಮೇಲೆ ಫಸ್ಟ್ ಪೇಜಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಇಲ್ಲಿ ಫಸ್ಟ್ ಬಾಕ್ಸ್ ಇಲ್ವಾ ಕ್ಯಾಂಡಿಡೇಟ್ಸ್ ಫೋಟೋ ಅಂತ, ಇಲ್ಲಿ ನಿಮ್ಮ ಫೋಟೋ ಅಂಟಿಸ್ಬೇಕಾಗುತ್ತೆ. ಯಾವ ಫೋಟೋ ಸರ್ ಅಂತ ಅಂದರೆ, ಇಲ್ಲಿ ನಿಮ್ದು ಯಾವುದು ಫೋಟೋ ಇದೆ ಅದನ್ನೇ ಫೋಟೋ ಅಂಟಿಸಿ. ಏನಾದರೂ ನಿಮಗೆ ಇಲ್ಲಿ ಇರೋ ಫೋಟೋ ನಿಮ್ಮ ಹತ್ರ ಇಲ್ಲ ಅಂತಂದರೆ ಸೇಮ್ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಫೋಟೋ ಇಡ್ಸ್ಕೊಂಡ್ಬಿಟ್ಟು ಅಂಟಿಸಿ. ಇಲ್ಲ ಅಂತಂದರೆ, ಸರ್ ನನ್ನ ಹತ್ರ ಆ ಡ್ರೆಸ್ ಕೂಡ ಇಲ್ಲ ಅಂತಂದರು ಸೇಮ್ ನಿಮ್ಮ ರೀಸೆಂಟ್ ಒನ್ನು ಕ್ಲಿಯರಾಗಿ ಅದೇ ಹೇರ್ ಸ್ಟೈಲ್ ಇರೋದು, ಹುಡುಗಿರ ಹೇರ್ ಸ್ಟೈಲೆಲ್ಲ ಚೇಂಜ್ ಮಾಡ್ಕೊಂಡಿರ್ತಾರೆ, ಆ ಥರ ಮಾಡ್ಕೊಳ್ಬೇಡಿ. ಸೇಮ್ ಹೇರ್ ಸ್ಟೈಲಲ್ಲೇ ಒಂದು ಚಿಕ್ಕ ಫೋಟೋನ ಪ್ರಿಂಟ್ಔಟ್ ತೊಗೊಂಡ್ಬಿಟ್ಟು ಇಲ್ಲಿ ಅಂಟಿಸಿ. ಅದನ್ನೇನಕ್ಕೆ ಅಂತಂದರೆ, ನೀವು ಇಬ್ಬರು ಸೇಮೇ ಇದ್ದೀರಾ, ಒಂದೇ ಪರ್ಸನ್ ಫೋಟೋ 2 ಇದೆ ಅಂತ ಇಂಡಿಕೇಟ್ ಮಾಡೋಕ್ಕೆ. ಓಕೆನಾ? ಇಲ್ಲಿ ಬಂದುಬಿಟ್ಟು ನಿಮ್ಮ ಥಂಬ್ ಇಂಪ್ರೆಷನ್ ಅಂದರೆ ಏನಿಲ್ಲ, ಇವಾಗ ನಮ್ಮ ಊರ ಕಡೆ ಎಲ್ಲ ಪೇರೆಂಟ್ಸು, ನಿಮ್ಮ ಅಜ್ಜಿ ಎಲ್ಲ ಬ್ಯಾಂಕಲ್ಲೆಲ್ಲ ಹೋದಾಗ ಥಂಬ್ ಹಾಕಲ್ವಾ, ಹೆಬ್ಬೆಟ್ ಗುರುತು, ಅದೇ ಥಂಬ್ ಇಂಪ್ರೆಷನ್. ಓಕೆನಾ? ನೀವು ಏನಂತಂತಂದರೆ ಇದಕ್ಕೋಸ್ಕರ ಹೊಸ ಥಂಬ್ ಪ್ಯಾಡ್ ಎಲ್ಲ ತೊಗೊಂಡು ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಊರಲ್ಲಿ ಸಂಘ ಇರುತ್ತಲ್ವ, ಸಂಘ ಆಗಿರಲಿ ಇಲ್ಲ ಯಾರೇ ಒಂದು ಗೌರ್ಮೆಂಟ್ ಸ್ಮಾಲ್ ಬ್ಯಾಂಕ್ ಅವ್ರ ಹತ್ರ ಇರುತ್ತೆ, ಅವ್ರ ಹತ್ರ ಇಸ್ಕೊಳ್ಳಿ. ನಿಮ್ಮ ಲೆಫ್ಟ್ ಹ್ಯಾಂಡ್ ಏನು ಮಾಡಿರ್ತೀರ ಅಂತಂದರೆ ಥಂಬ್ ತೊಗೊಂಡ್ಬಿಟ್ಟು ಈ ರೀತಿ ಇಲ್ಲಿ ಚಿಹ್ನೆ ತೋರಿಸಿಲ್ವಾ, ಇದೇ ರೀತಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಎಷ್ಟೋ ಜನ ನಾನು ಸ್ಟೇಟ್ ಹಾಕಿರ್ತೀನಿ ಸರ್, ಸ್ಟೇಟ್ ಹಾಕ್ತೀನಿ ಅಂದ್ರೆ ಸ್ಟೇಟ್ ಹಾಕಿ, ಪ್ರಾಬ್ಲಮ್ ಏನಿಲ್ಲ. ಬಟ್ ಏನಂತಂದರೆ ಅವ್ರು ಕೊಟ್ಟಿರೋದೇ ಈ ರೀತಿ ಹಾಕೋಕ್ಕೆ ಸ್ಪೇಸು, ಸೊ ಈ ರೀತಿನೇ ಹಾಕಿರಿ. ಓಕೆನಾ? ಸೊ ಹಾರಿಜೆಂಟಲಲ್ಲಾಗಿ ಹಾಕಿರಿ. ಇಲ್ಲಿ ಇನ್ನೊಂದು 3rd ಬಾಕ್ಸ್ ಇರುತ್ತೆ, ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ. ಇಲ್ಲೇನು ಸಿಗ್ನೇಚರ್ ಮಾಡೋಕ್ಕೆ ಹೋಗಬೇಡಿಯಪ್ಪ. ಸಿಗ್ನೇಚರ್ ಎಲ್ಲೆಲ್ಲ ಸಿಗ್ನೇಚರ್ ಇರುತ್ತೆ, ಅದು ನೀವು ಇನ್ವಿಜಿಲೇಟರ್ ಯಾರೆಲ್ಲ ನಿಮ್ಮ ರೂಮ್ ಸೂಪರ್ವೈಸರ್ ಇದ್ದಾರೆ ಅವ್ರ ಮುಂದೆನೇ ನೀವು ಸಿಗ್ನೇಚರ್ ಮಾಡಬೇಕಾಗುತ್ತೆ. ಸರ್ ನಾನು ಯಾವ ರೀತಿ ಸಿಗ್ನೇಚರ್ ಮಾಡಲಿ, ಇವಾಗ ಏನಾದರೂ ನೀವು ಸ್ಟೈಲಿಶ್ ಸಿಗ್ನೇಚರ್ ಕಲ್ತ್ಕೊಂಡಿದ್ರೆ ಸ್ಟೈಲಿಶ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲಿದೆ ಅಲ್ವಾ ಈ ರೀತಿಯೇ ಮಾಡಿರಬೇಕು. ಈ ರೀತಿ ಇದೇ ಸಿಗ್ನೇಚರ್, ಈ ಸಿಗ್ನೇಚರ್ ಮ್ಯಾಚ್ ಆಗಬೇಕು, ಅದೇ ಮೇನ್ ಇಂಟೆನ್ಷನ್. ಅವರು ನಿಮ್ಗೆ ಏನಕ್ಕೆ ಅಲ್ಲಿ ಸಿಗ್ನೇಚರ್ ಮಾಡ್ಕೊಳ್ಳೋಕೆ ಹೇಳ್ತಿದ್ದಾರೆ ಅಂತಂದರೆ, ಈ ಸಿಗ್ನೇಚರ್ ಮಾಡಿರೋದು ನೀವೇ, ಇಲ್ಲಿ ಮಾಡ್ತಿರೋದು ನೀವೇ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಫಸ್ಟ್ ಪೇಜಲ್ಲಿ ನೀವು 2 ಅಪ್ಡೇಟ್ ಮಾಡಬೇಕು, ಒಂದು ನಿಮ್ಮ ಫೋಟೋ ಅಂಟಿಸಿ, ಇನ್ನೊಂದು ನಿಮ್ಮ ಲೆಫ್ಟ್ ಥಂಬ್ ಇಂಪ್ರೆಷನ್ ಹಾಕ್ಬಿಡಿ. ಓಕೆನಾ? ಸೆಕೆಂಡ್ ಪೇಜ್ ಬಂದರೆ ಇಲ್ಲಿರುತ್ತೆ ಡೀಟೇಲ್ಸು. ಸೆಕೆಂಡ್ ಪೇಜಲ್ಲಿ ಏನಂತಂದರೆ, ಪ್ಲೀಸ್ ಪೇಜ್ ದಿ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ 4x6. ನಿಮ್ಮ ನಿಯರ್ ಫೋಟೋ ಸ್ಟುಡಿಯೋ ಇರುತ್ತಲ್ವ, ಫೋಟೋ ಶಾಪು, ಅವರಲ್ಲಿ ಹೋಗ್ಬಿಟ್ಟು 4x6 ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಳ್ಳಿ. ಇದು ಯಾವ ಫೋಟೋ ಬೇಕು ಸರ್, ಯಾವುದಾದ್ರೂ ನಾನು ಸ್ಟೈಲಿಶ್ ಆಗಿ ಇದು ಮಾಡ್ಕೊಳ್ಳ, ಅದೇನಿಲ್ಲ. ಯಾವ ಫೋಟೋ ಅಂತಂದರೆ ಇಲ್ಲಿರೋ ಫೋಟೋನೇ ಪೋಸ್ಟ್ ಕಾರ್ಡ್ ಸೈಜ್ ಮಾಡ್ಕೊಳ್ಳಿ, ಸರಿನಾ? ಇದೇ ಫೋಟೋ ನೀವು ತೊಗೊಂಡೋಗಿ ಕೊಟ್ಟರೆ ಅವ್ರು ಪೋಸ್ಟ್ ಕಾರ್ಡ್ ಸೈಜ್ ಮಾಡಿರ್ತಾರೆ. ಈ ಫೋಟೋ ಮತ್ತು ಈ ಫೋಟೋ ಸೇಮ್ ಇರಬೇಕು. ನಿಮ್ಮ ಹತ್ರ ಸೇಮ್ ಇರಲಿಲ್ಲ ಇವಾಗ ಅಂತಂದರೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇನ್ನೊಂದು ಇಳಿಸ್ಕೊಳ್ಳಿ ಕರೆಕ್ಟಾಗಿ ಅದೇ ಡ್ರೆಸ್ಸಲ್ಲಿ
ಇಳಿಸ್ಕೊಂಡ್ಬಿಟ್ಟು ಇಲ್ಲಿ ಪೋಸ್ಟ್ ಕಾರ್ಡ್ ಸೈಡ್ ಫೋಟೋ ಹಾಕಿ. ಈ ಫೋಟೋ ಹಾಕಿದ್ಮೇಲೆ ಇಲ್ಲಿ ಏನು ಸೈನ್ ಅದು ಮಾಡ್ಕೊಳಕ್ಕೆ ಹೋಗಬೇಡಿಯಪ್ಪ. ಸೈನ್ ಏನಂತಂದರೆ ಇನ್ಸ್ಟ್ರಕ್ಷನ್ಸ್ ಇದೆ, ಇಲ್ಲಿ ಸಿಗ್ನೇಚರ್ ನೀವು ಮಾಡಬೇಕು. ಬಟ್ ನೀವು ಸಿಗ್ನೇಚರ್ ಏನಂದರೆ ನಿಮ್ಮ ರೂಮ್ ಸೂಪರ್ವೈಸರ್ ಇರ್ತಾರಲ್ವಾ, ಎಕ್ಸಾಮ್ ಇನ್ವಿಜಿಲೇಟರು, ಅವ್ರ ಮುಂದೆನೇ ಮಾಡಬೇಕಾಗತ್ತೆ. ಲೆಫ್ಟ್ ಸೈಡ್ ನೀವು ಮಾಡಬೇಕಾಗತ್ತೆ, ಅಂತಂದರೆ ಅರ್ಧ ನಿಮ್ಮ ಸೈನು ಪೇಪರ್ ಮೇಲೆ ಬರಬೇಕಾಗತ್ತೆ, ಅರ್ಧ ನಿಮ್ಮ ಫೋಟೋದ ಮೇಲೆ ಬರಬೇಕಾಗತ್ತೆ. ಇಲ್ಲಿ ರೈಟ್ ಸೈಡು ನಿಮ್ಮ ರೂಮ್ ಸೂಪರ್ವೈಸರ್ ಯಾರು ಇರ್ತಾರೆ, ಎಕ್ಸಾಮ್ ಅಟೆಂಡರು, ಅವರು ಅರ್ಧ ಕೆಳಗಡೆ ಮತ್ತು ಅರ್ಧ ಪೇಪರ್ ಮೇಲೆ ಅರ್ಧ ಫೋಟೋ ಮೇಲೆ ಬರೋ ಥರ ಒಂದು ಸೈನ್ ಮಾಡ್ತಾರೆ. ಸೈನ್ ಏನೇ ಇರಲಿ ಮನೇಲಿ ಮಾಡ್ಕೊಳಕ್ಕೆ ಹೋಗಬೇಡಿ, ಓಕೆನಾ. ಅಲ್ಲಿ ನಾನು ಫಾಸ್ಟಾಗಿ ಎಕ್ಸಾಮ್ ಬರೀಬೇಕು ಅಂತ ಮತ್ತೆ ಇಲ್ಲೇ ಸೈನ್ ಮಾಡ್ಕೊಂಡು ಕೂತಿದ್ದೀರಾ. ಅದಾದಮೇಲೆ ಇಲ್ಲಿನೂ ಇದೆ, ಇಲ್ಲಿ ಯಾವುದು ಡೀಟೇಲ್ಸ್ ಏನಿಲ್ಲ, ಇಲ್ಲೊಂದು ಫೋಟೋ ಅಷ್ಟೇ ಅಂಟಿಸಿ, ಅದಾಯ್ತು ಅಷ್ಟೇ, ಓಕೆನಾ. ಮತ್ತು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನಂದರೆ, ನೀವು ಡ್ರೆಸ್ ಕೋಡ್ ಇರುತ್ತೆ, ಸ್ಟ್ರಿಕ್ಟ್ ಫಾಲೋ ಆಗಿರುತ್ತೆ. ಇದು ನ್ಯಾಷನಲ್ ವೈಸ್ ಟೆಸ್ಟಿಂಗ್ ಇರುತ್ತೆ, ಎಕ್ಸಾಮ್ ಇರುತ್ತೆ. ಸೊ ಇಲ್ಲೆಲ್ಲ ಡ್ರೆಸ್ ಕೋಡು ಮತ್ತು ಎಕ್ಸಾಮ್ಗಿಂತ 2 ಗಂಟೆ ಮುಂಚೆ ಹೋಗಿರ್ಬೇಕು ನೀವು ಅಲ್ಲಿ. ಮತ್ತು ಎಕ್ಸಾಮ್ ಚೆಕಪ್ ಎಲ್ಲ ಆಗಿರುತ್ತೆ, ಡಿಫ್ರೆಂಟ್ ಡ್ರೆಸ್ ಕೋಡ್ ಎಲ್ಲ ಇರುತ್ತೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರಾಗಿ ವಿಡಿಯೋ ಮಾಡಿರ್ತೀನಿ. ನೀವು ಜಸ್ಟ್ ಏನಿಲ್ಲ ಒಂದು ಲೈಕ್ ಮಾಡಿ ಮತ್ತು ನನ್ನ ಕಾಲೇಜ್ ಅಣ್ಣಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.